ಮನೇಲಿ ಯಾರ್ಯಾರಿದ್ದಾರೆ? ಎಲ್ಲರೂ ಅವರೇ, ನಮ್ಮವ್ವ, ನಮ್ಮಪ್ಪಯ್ಯ, ಇಬ್ರು ತಂಗೀರು, ಒಬ್ಳು ರಾಜಿ, ಇನ್ನೊಬ್ಳು ಕಮಲಿ, ಆಮೇಲೆ ಪುಟ್ಟ ತಮ್ಮ ಮಂಜ ಅಂತ ಎಲ್ಲರೂ ಇದ್ದಾರೆ. ಅವರೇ, ನೀವಿದನ್ನೆಲ್ಲ ಯಾಕೆ ಕೇಳ್ತಿದ್ದೀರಿ? ಮೂದೇವಿ, ಈ ಬಂಗ್ಲೆ ಒಳಕ್ಕೆ ಯಾರಾದ್ರೂ ಕಾಲಿಡ್ಬೇಕು ಅಂದ್ರೆ ಮೊದ್ಲು ಅವ್ವ ಅವರು ಹೂ ಅನ್ಬೇಕು, ಆಗ್ಲೇ ಇಲ್ಲಿ ಇರಕ್ಕಾಗದು. ಅದಕ್ಕೂ ಮೊದ್ಲು ಅವ್ವ ಅವರು ನಿನ್ಗೆ ಕೆಲವು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು. ನೀನಿಲ್ಲಿ ಉಳ್ಕೋಬೇಕು ಅನ್ನಂಗಿದ್ರೆ ಅವ್ವ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡು, ನೀನ್ ಪ್ರಶ್ನೆ ಕೇಳಬೇಡ. ಇಲ್ಲಿವರೆಗೂ ಯಾರಾದರೂ ಗಂಡಸು ನಿನ್ನನ್ನು ಮುಟ್ಟಿದಾನ ಅಂತ ಕೇಳಿದೆ. ಮುಟ್ಟವ್ರೆ ಅಮ್ಮೋರೆ. ನಾನು ನಿಮ್ಮ ಅಪ್ಪನ ಬಗ್ಗೆ ಕೇಳ್ತಿಲ್ಲ, ಗಂಡಸರ ಬಗ್ಗೆ ಕೇಳ್ತಾ ಇದ್ದೀನಿ. ಗಂಡಸು ಅಂದ್ರೆ ಅದರ ಅರ್ಥ ಗೊತ್ತಿಲ್ವಾ?
ಅಂದರೆ ಯಾರು? ಅವ್ವ ಅವ್ವ ಅಂದರೆ ಅವಳ ರಕ್ತ ಸುರಿಸಾದ್ರೂ ಹಾಲು ಕುಡಿಸ್ತಾಳಲ್ಲ, ಅವಳೇ ಅವ್ವ. ಅವಳಿಗೆ ಏಟೇ ಕಷ್ಟ ಬಂದರೂ ಸಹಿಸ್ಕೋತಾಳೆ. ಆದರೆ ಮಕ್ಕಳು ಹಸ್ಕೊಂಡಿದ್ರೆ ಮಾತ್ರ ಸಹಿಸ್ಕೊಳಕ್ಕಿಲ್ಲ. ಅಮ್ಮೋರೆ, ಅದ್ಯಾವ್ರು ಅಮ್ಮನ ಮಾಡ್ಲು ಬೇಕಂತಾನೆ ಈ ಭೂಮಿ ಮ್ಯಾಗ ಬಂದಿದ್ದಂತೆ. ಅಮ್ಮೋರೆ, ಅವ್ವ ಪಿರುತಿ ತೋರ್ಸಷ್ಟು ಇನ್ಯಾರು ತೋರ್ಸಕ್ಕಾಗಕ್ಕಿಲ್ಲ ಬಿಡಿ. ನಾನು ಅಟ್ಟೆಯ ನಮ್ಮವ್ವ ಅವಳ ಕಣ್ರೆಪ್ಪೆಯಾಗಿಟ್ಕೊಂಡು ನನ್ನ ಸಾಕವಳೆ. ನಿನ್ನ ಹತ್ರ ಒಂದೇ ಒಂದು ರೊಟ್ಟಿ ಇದೆ ಅನ್ಕೋ. ನೀನು, ನಿನ್ನ ಮಗ, ನಿನ್ನ ಗಂಡ 3 ಜನಕ್ಕೂ ಹಸಿವೆ ಆಗಿರುತ್ತೆ. ಆಗ ನೀನೇನು ಮಾಡ್ತೀಯ? ಇನ್ನೇನು ಮಾಡೋಕ್ಕಾಯ್ತದೆ ಅಮ್ಮವ್ರೆ? ರೊಟ್ಟಿನ 2 ತುಂಡು ಮಾಡ್ತೀನಿ. ಒಂದನ್ನ ನನ್ನ ಮಗಿಗೆ ತಿನ್ನಿಸ್ತೀನಿ, ಇನ್ನೊಂದನ್ನ ಅವ್ರಿಗೆ ಎತ್ತಿಡ್ತೀನಿ. ಚಂದ್ರಿ, ಇವಳು ಸ್ನಾನ ಮಾಡಿ ಶುದ್ಧವಾಗಲಿ. ಇವಳಿಗೆ ಹೊಸ ಬಟ್ಟೆ ಕೊಟ್ಟು ಕರ್ಕೊಂಡು ಬಾ. ಇವಳ ಕೈಲಿ ಪೂಜೆ ಮಾಡಿಸ್ತೀನಿ. ಅಮ್ಮೋರೆ, ನಿಮ್ಮ ಮನೆ ಒಳಗೆ ಬಂದಿದ್ದೆ ನನ್ನ ಪಾಲಿಗೆ ದೊಡ್ಡ ಮಾತು. ಇನ್ನು ದ್ಯಾವ್ರ ಮನೆ ಒಳಗೆ ಹೋಗಕ್ಕಾಯ್ತದ? ನಾನು ಏನಾದ್ರು ನಿಮ್ಮ ಮನೆ ದ್ಯಾವ್ರ ಮನೆಗೆ ಹೋದ್ರೆ ನಿಮ್ಮ ದ್ಯಾವ್ರ ಕೋಣೆ ಅಶುದ್ಧ ಆಗೋಯ್ತದೆ ಅಮ್ಮೋರೆ. ಮನುಷ್ಯನ ಧರ್ಮ ಮನುಷ್ಯನಿಂದ ಅಶುದ್ಧ ಆಗೋದಿಲ್ಲ, ಅವನು ಮಾಡೋ ಕೆಲಸದಿಂದ ಆಗತ್ತೆ. ಇನ್ನು ದೇವರು, ಅವನು ದೇವರಲ್ವಾ, ಅವನಿಗೆ ಮೇಲು ಕೀಳು ಯಾವುದೂ ಇರೋದಿಲ್ಲ. ಹೋಗು, ಬೇಗ ತಯಾರಾಗಿ ಬಾ, ನಿನ್ನ ಕೈಲಿ ಪೂಜೆ ಮಾಡಿಸ್ತೀನಿ. ಚಂದ್ರಿ, ಕರ್ಕೊಂಡೋಗು. ಆಯಿತು ಅವರೇ, ನೋಡಿ. ಹೊಸ ಬಟ್ಟೆ ಹಾಕೊಂಡು ಕರ್ಕೊಬ. ಸರಿ ಅವ, ಬಾಬಾ.
ಕೆಲಸ ಮಾಡಿಬಿಟ್ರಿ ನೀವು. ನಿಮ್ಮ ಮುಂದೆ ನಾನು ಸಾನೆ ಚಿಕ್ಕವಳು, ಬಾಯಿ ದೊಡ್ಡದಾಗದೆ ಅಂತ ಬೈಬೇಡಿ. ನಾ ಏನು ಹೇಳ್ತೀನಿ ಅಂದರೆ, ಅವರೇ ಯಾವರು ಮ್ಯಾಕಿಂದ ಕಳಿಸೋವಾಗಲೇ ಮೇಲು ಕೀಳು ಅಂತ ಮಾಡಿ ಕಳಿಸಿರ್ತಾನೆ. ಅಂಥದ್ರಾಗೆ ನೀವು ಅದನ್ನು ಬದಲಾಯಿಸೋಕ್ಕಾಯ್ತದ ಹೇಳಿ? ಅಲ್ಲ ಅವರೇ, ಆ ಕೀಳು ಜಾತಿ ಹುಡುಗಿ ಹೊಟ್ಟೆನಾಗೆ ನಿಮ್ಮ ವಂಶದ ಕೂಡಿ ಹುಟ್ಟಬೇಕಾ? ಚಂದ್ರಿ ನೋಡು, ಈ ಹುಡುಗಿ ಹಣೆ ಬರದಲ್ಲಿ ಒಂದು ಕಡೆ ಆ ಮುಂಬೈ ನರಕ ಇದೆ, ಇನ್ನೊಂದು ಕಡೆ ಈ ಬಂಗ್ಲೆಲಿರೋ ಕೋಣೆ ಇದೆ. ಯಜಮಾನ್ರು ಅವ್ರ ಮೊಮ್ಮಗನ್ನ ಇದೇ ರೀತಿ ಪಡಿಬೇಕು ಅಂತ ಹಠ ಮಾಡ್ತಿದ್ರೆ ಇದರಲ್ಲಿ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಬೇರೆಯವ್ರ ಹಣೆ ಬರನ ನಾವು ಬದಲಾಯಿಸೋಕ್ಕಾಗತ್ತಾ? ಅವಳ ಹಣೆಯಲ್ಲಿ ಹೇಗೆ ಬರ್ದಿದೆಯೋ ಹಾಗೆ ಆಗಲಿ ಬಿಡು. ಯಜಮಾನ್ರು ಇವಳಲ್ದೇ ಇದ್ರೆ ಇನ್ನೊಂದು ಹುಡುಗಿನ ತರ್ತಾರೆ, ಆಗೇನು ಮಾಡೋದು? ಆಗ ಪಾಪ ಈ ಹುಡುಗಿ ನಾಯಿ ನರಿ ಪಾಲಾಗೋಗ್ತಾಳೆ. ನಿನಗೇನು ಅನ್ಸುತ್ತೆ ಚಂದ್ರಿ? ಇವಳನ್ನ ನೂರಾರು ಬಿಂದಿಗೆ ಮುಳುಗೇಳೋ ಬಾವಿ ಮಾಡದ, ಅಥವಾ ನಮ್ಮ ವಂಶ ಬೆಳೆಸೋ ಕಳಶ ಮಾಡ್ಕೊಳ್ಳೋದ? ನನಗೆ ಆಮೇಲೆ ನಮಸ್ಕಾರ ಮಾಡುವಂತೆ. ಮೊದಲು ಪೂಜೆ ತಟ್ಟೆ ತಯಾರು ಮಾಡು ನೋಡೋಣ, ಆಮೇಲೆ ದೇವರಿಗೆ ನಮಸ್ಕಾರ ಮಾಡು. ನೀವೇನೋ ಒಪ್ಪಿಗೆ ಕೊಟ್ಬಿಟ್ರಿ, ಆದರೆ ಪೂಜೆ ಏನು ಅಂತ ಅವಳಿಗೆ ಗೊತ್ತಿರಬೇಕಲ್ಲ. ಶಾಸ್ತ್ರ ಸಂಪ್ರದಾಯ ಎಲ್ಲ ಹಾಳು ಮಾಡ್ಬಿಡ್ತಾಳೆ, ನೋಡ್ತಾ ಇರಿ. ಅಮ್ಮವ್ರೆ, ನೀವೇನು ತಿಳ್ಕೊಳಕ್ಕಿಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ನೀವ್ಯಾಕೋ ಸಾನೆ ದೊಡ್ಡ ತಪ್ಪು ಮಾಡಿಬಿಡ್ತಾ ಇದ್ದೀರಿ. ಚಂದ್ರಿ, ನಾಲ್ಗೆ ಉದ್ದ ಮಾಡೋ ಅವಶ್ಯಕತೆ ಇಲ್ಲ. ನೋಡು, ಈಗ ಇಲ್ಲೇನು ನಡೀತಾ ಇದೆ ಅದು ತಪ್ಪೋ ಸರಿನೋ ಅದ್ರ ಬಗ್ಗೆ ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಯಜಮಾನ್ರು ತೀರ್ಮಾನ ತಗೊಂಡಾಗಿದೆ. ಇನ್ನೇನಿದ್ರು ಅದನ್ನು ನಾವೆಲ್ಲ ಸೇರಿ ನಡೆಸ್ಕೊಡ್ಬೇಕು, ಅಷ್ಟೇ ನಮ್ಮ ಕೆಲಸ.
ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂ ತೀರ್ಥ ದೀಪನೇ ಹಚ್ಚಿಲ್ಲ. ಪೂಜೆ ಶುರು ಮಾಡಕ್ ಮುಂಚೆ ಮೊದಲು ದೀಪ ಹಚ್ಚಬೇಕು ತಾನೆ. ನೀ ಮಾಡಿರೋದು ಸರಿನಾ? ನಾ ಹೇಳಿಲ್ವಾ ನಿಮ್ಗೆ? ನೋಡಿ ಹೆಂಗ್ ಮಾಡಿದ್ಲು. ಅದು ಪೂಜೆಗೆಲ್ಲ ಅಣಿ ಮಾಡು ಅಂದ್ರಿ, ನಾನು ಅಣಿ ಮಾಡಾಯ್ತು. ನಾನು ನಿಮ್ಮನೆ ದೀಪ ಬೆಳಗ್ಸೋಕ್ಕಾಯ್ತದ? ಪೂಜೆ ಮಾಡೋದು, ದೀಪ ಬೆಳಗ್ಸೋದು, ಈ ಮನೆ ಮಹಾಲಕ್ಷ್ಮಿ ಅಂದರೆ ನೀವು, ಇದೆಲ್ಲ ನಿಮ್ಮ ಹಕ್ಕಲ್ವಾ?